ಹಾಯ್ ಫ್ರೆಂಡ್ಸ್, ಅಕ್ಷತಾ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೆಂತ್ಯ ಪಲ್ಯ ಪರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ, ಇವತ್ತು ಮೆಂತ್ಯ ಪಲ್ಯ ಪರಾಟ ಯಾವ ರೀತಿಯಾಗಿ ಮಾಡೋಂತ ನೋಡೋಣ. ಸಿಂಪಲ್ ಇದೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿರಿ ಮಾಡೋಣ. ಏನೇನು ಬೇಕಂತ ನೋಡ್ಕೊಂಬರೋಣ. ಬನ್ನಿರಿ ಏನೇನು ಬೇಕಂತ ನೋಡ್ಕೊಂಬರೋಣ. ನೋಡ್ರಿ, ಇಲ್ಲಿ ನಾನು ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ. ಚೆಂದಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ್ರೆ ತೊಳ್ಕೊಬಾರ್ದು, ಮೊದಲೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದೆಷ್ಟು ಇತ್ತಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಹಂಗೆ ಉಬ್ದಂಗೆ ಅನಿಸ್ತೈತಿ. ಅದರಷ್ಟು ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಇದೈತಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಗೆ ಖಾರನ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸರಲ್ಲಿ. ಇದು ಧನಿಯಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಇದು ಅರಿಶಿನ, ಇದು ತೊಗೊಂಡಿದ್ದೀನಿ ಅಜ್ವಾನ, ಉಪ್ಪು ಮತ್ತು ಕೆಂಪು ಖಾರ. ಆಲ್ರೆಡಿ ನಾನು ಖಾರ ತೊಗೊಂಡಿದ್ದೀನಿ, ಅಂದ್ರೂ ಭೀ ಸುಮ್ಮ ಕಲರ್ಗೋಸ್ಕರ ನಾನು ಈ ಖಾರ ತೊಗೊಂಡಿರೋವಂಥದ್ದು. ಹಾಗೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಮೊಸರು ತೊಗೊಂಡಿದ್ದೀನಿ. ಮೊಸರು ಒಂದು 2 ಟೇಬಲ್ ಸ್ಪೂನ್ ಆದರೆ ಮೊಸರು ಸಾಕು. ಬನ್ನಿರಿ, ಇದೆ ಈಗ ನಾದ್ಕೊಳ್ಳೋನು. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ನೀವು ನೋಡ್ಕೊಂಡು ತೊಗೋರಿ. ಮೊದಲಿಗೆ ನಾನು ಇಲ್ಲಿ ಇದು ಹಾಕ್ತೀನಿ, ಗೋಧಿ ಹಿಟ್ಟು ಹಾಕ್ತೀನಿ. ಗೋಧಿ ಹಿಟ್ಟು ಹಾಕಿ ಅದಾದ ನಂತರ ಇಲ್ಲ, ಮೊದಲು ಹಿಟ್ಟಿನಾಗೆಲ್ಲ ಮಿಕ್ಸ್ ಮಾಡ್ಕೋತ. ಇದೆಲ್ಲ ಇತ್ತಲ್ಲ, ಇದನ್ನೆಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋತ. ಮೊದಲ ಹಿಟ್ಟಿಗೆ ಕಡ್ಲಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ತೀನಿ. ಹೀಗೆ ಅದಕ್ಕೆ ಇದು ಕೊಟ್ಟಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಖಾರನೂ ಹಾಕ್ತೀನಿ. ಅದ್ರ ಬಳಿಕ ಇದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಭಾಳ ಚಲೋ ಆಗ್ತೈತಿ ಇದು. ಅಂದ್ರೆ ಹಿಂಗೆ ಡೈರೆಕ್ಟ್ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ. ಏನು ಇದು ಸ್ವಲ್ಪ ಇದ್ರಾಗ ನಾದಬಾರ್ದಾಗಿತ್ತು. ಇಷ್ಟು ಥಾಮ್ನ ಇದು ಸ್ವಲ್ಪ ಸ್ವಲ್ಪನೇ ಹಾಕಿದ್ರಾಗ ಮಿಕ್ಸ್ ಮಾಡ್ಕೋತೀನಿ. ಈಗ ಹಿಂಗೆ ಮಾಡಿದ್ರೆ ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ. ನಿಮಗೂ ಇಷ್ಟ ಅಲ್ರಿ? ಇದ್ರಾಗ ಹಸಿ ಮೆಣ್ಸಿಕಾಯಿ, ಹಸಿ ಟಮಾಟಿ ಇರಬೇಕು. ಹಸಿ ಟಮಾಟಿ ಮತ್ತು ಮೆಣ್ಸಿಕಾಯಿ ಹಾಕಿ ಖಾರ ಕೊಟ್ಬೇಕು, ಭಾಳ ಮಸ್ತ್ ಆಗ್ತೈತಿ. ನನ್ನ ಮಗಳಿಗೆ ಫೋನ್ ಬೇಕಾಗ್ಯದ ಮೊದಲಿಗೆ. ಎಷ್ಟು ಥಾಮ್ನ ಬಾಬು, ಥಾಮ್ನ. ನೋಡ್ರಿ, ಈಗೆಲ್ಲ ನೋಡ್ರಿ ಇದನ್ನೆಲ್ಲ ಹಾಕಿನಿ. ಈಗ ಸ್ವಲ್ಪ ಮೊಸರು ಹಾಕ್ತೀನಿ. ಮೊಸರು ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಹುಳಿ ಹುಳಿ ಸಾಕಷ್ಟು. ನಾಳೆಗೆ ಅದು ಚಟ್ನಿ ಜೊತೆನ ಮೊಸರು ನಡೀತಿತ್ತು ನಾಳೆಗೆ. ಹಾಗೆ ರುಬ್ಬಿಟ್ಕೊಂಡಿದ್ದೆಲ್ಲ ಅದೇ ಹಸಿಮೆಣ್ಸಿಕಾಯ್ದು ಅದ್ರಾಗೆ ಸ್ವಲ್ಪ ನೀರು ಹಾಕಿ ಹಾಕೊಳಕತ್ತೀವಿ. ಅಂದ್ರೆ ಗೋಧಿ ಹಿಟ್ಟು ನಾದ್ತೇವಲ್ಲ ನಾವು, ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಇರಬೇಕು. ಗಿನ್ನ ಚಪಾತಿಗೆ ನಾದ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಇದು ಹಿಟ್ಟ. ಈ ತಾಟ್ನಾಗ ಇದು ಹಿಡ್ಸಲಾಗೈತಿ, ಚಲ್ದಾರಂಗೆ ನಾದ್ಬಿಟ್ಲದು. ದಿನ ತಾಟ್ನಾಗೆ ನಾದಿ ರೂಢಿ ಐತಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು. ಯಾಕಂದ್ರೆ ಸ್ವಲ್ಪ ಹಿಟ್ಟು ಎಳಸಾಯ್ತಂದ್ರೆ ಇದು ಲಟ್ಟಿಸ್ಲಕ್ಕ ಗಾಮ್ ಆಗಲ್ಲ. ಹಾಗಾಗಿ ಹೆಚ್ಚು ನಿಮಗೆ ಮೆಂತ್ಯ ಪಲ್ಯ ಪರಾಟ ಅಂದ್ರೆ ಇಷ್ಟ ಅಲ್ಲ? ಈಕೆ ತಿಂದಿಲ್ಲ ನಾ, ಈಕೆಗೆ ಭಾಳ ಇದಾಗ ಇನ್ಮೇಲೆ ಗೊತ್ತಾದ ಬಳಕೆ. ನಾವು ಏನಾರೇ ಮಾಡ್ಲಾಕ್ತಿ ಅಂದ್ರೆ ಅವಾಗ ಈಕೆ ಏನಾರೇ ಎಂತ ಎಂತ ಮೊದಲು ಒಂದು ಸ್ವಲ್ಪ ಸೈಡಿಗೆ ತೆಗೆದಿಡ್ತ. ಅಂದರೆ ಇದು ಅದು ತೊಳಗಿಂದೆಲ್ಲ ಹಿಟ್ಟ. ಹಾಂ, ನೋಡಿ ಈ ಥರ ಆಗಿ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಆಯಿತು. ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ನಾದ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚಿದ ನಾದಿ ನೋಡಿ, ಗಟ್ಟಿ ನಾದಿನಿ. ಚಪಾತಿ ನಾದ್ತೀನಿ, ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ನಾದಿನಿ. ಅದು ಮತ್ತೆ ಇನ್ನೊಂದು ಸ್ವಲ್ಪ ಆಳಸ್ ಹಾಕಿದೆ.
ನೋಡಿ ಈಗ ಇದನ್ನು ನಾದ್ಕೊಂಡಿದ್ದೀನಿ. ಅದನ್ನೀಗ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಆಮೇಲೆ ಪರೋಟ ಮಾಡ್ತೀನಿ. ಇದು ನೆನಿಲಿಗೆ ಒಂದು 10-15 ನಿಮಿಷ ಮತ್ತು ಆಮೇಲೆ ಸಿಗ್ತೀನಿ ಇದು ಪರೋಟ ಮಾಡೋದ್ರಿಂದ. ಬನ್ನಿ ಫ್ರೆಂಡ್ಸ್, ಈಗ ಪರೋಟ ಮಾಡೋಣ. ನೋಡಿರಿ, ಹಿಟ್ಟು ನಾದಿಟ್ಟಿದ್ದಲ್ಲ ಚೆಂದಾಗಿ ನೆಂದೈತಿ. ಈಗ ಹಂಗೆ ನಾನು ಚಟ್ನಿಗೋಸ್ಕರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವು ಖಾರ್ಲಾರ ಮೆಣಸಿನ್ಕಾಯಿ ಅದಾವೆ, ಸ್ವಲ್ಪ ಇದು ಆದಂಗೆ ಆಗ್ಯಾವ. ಅದರ ಒಳಗೊಂದು ಖಾರದಿ ಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಶೇಂಗದ ಕಾಳು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ಕಗ್ಗು ಟೊಮೆಟೊ ಅಂತ ಇಲ್ಲ, ಹಾಗಾಗಿ ಈ ಟೊಮೆಟೊ ತೊಗೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಸೈಡಿಗೆ ಅದಾವ ಅಲ್ಲಿ, ಆಮೇಲೆ ತೋರಿಸ್ತಾ. ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕ್ತೀನಿ ನಾನು. ಇಷ್ಟು ನಾನು ಚಟ್ನಿಗೋಸ್ಕರ ತೊಗೊಂಡಿದ್ದೀನಿ. ಅಂದ್ರೆ ಪರೋಟ ಮಾಡೋದಿರ್ಬೇಕು, ಲಗೀಚೆ ಹುರ್ಕೋಬೇಕಂತಂದು ಇನ್ನು ಮಾಡಿದ್ದೀನಿ. ಈಗ ಬರ್ರಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ಅಂದರೆ ಸ್ವಲ್ಪ ಹಿಟ್ಟು ಹಚ್ಚೆ ನಾದ್ತೀನಿ ಪರೋಟ. ಎಣ್ಣೆ ಹಚ್ಚಿ ನಾದಲ್ಲ, ನಾನು ಲಟ್ಸಲ್ಲ, ಹಿಟ್ಟು ಹಚ್ಚೆ ಮಾಡ್ತೀನಿ. ಭಾಳ ಚಂದ ಬರ್ತಾವೆ ಇವು. ನೋಡಿರಿ, ಎಷ್ಟು ಉಂಡೆ ತೊಗೊಂಡಿದ್ದೀನಿ. ಇಷ್ಟಂತೂ ಬೇಕೇ ಬೇಕು. ಎಷ್ಟು ತೊಗೊಂಡಿದ್ದೀನಿ. ಇದೇನು ತಳಗೆ ಪೇಪರೇ ಬೇಕು ಲಟ್ಟಿಸ್ಬೇಕಂದ್ರೆ ಹಾಗೇನಿಲ್ಲ. ಹಿಟ್ಟು ಹಚ್ಚಿ ಬರ್ತಾವೆ ಚೆಂದಾಗೆ. ಹಂಗೆ ತೆವಿ ಕೂಡ ಕಾಯಕ್ಕಿಟ್ಟಿದ್ದೀನಿ. ನೋಡಿರಿ ಎಷ್ಟು ಚಂದ ಬರ್ತಾವಂದ್ರಿ ಇವು. ಏನು ಹರಿಯೋದಿಲ್ಲ, ಏನಿಲ್ಲ. ಚೆಂದಾಗಿ ಹಿಟ್ಟು ನಾದ್ದೇವಲ್ಲ ನಾವು, ಬರೋಬ್ಬರಿ ಬರ್ತಾವೆ. ಸ್ವಲ್ಪ ನೀವು ಅಕಸ್ಮಾತ್ ಬೈ ಚಾನ್ಸ್ ಹಿಟ್ಟರೆ ಏನರ ಅಳಸ ನನ್ನ ಮಗಳು ಬೇಕು ಲಟ್ಟಿಸ್ಕೊಡಲ್ಲ, ನೋಡುವೆ ಕೈ ಹಾಕ್ಲತ್ತಾಳ, ಲಟ್ಟಿಸ್ಲಾಕೂ ಬರಲಾಗೈತಿ. ಅಂದ್ರೆ ಹಿಟ್ಟು ಅಳಸಾಯ್ತಂದ್ರೆ ನಾವು ಎಲ್ಲ ಸೀಳ್ಬಿಡ್ತದೆ, ಹತ್ಕೊಂಡ್ಬಿಡ್ತದೆ, ಇದಕ್ಕೆಲ್ಲ ಲಟ್ಟಿಸೋಕ್ಕೆ ಬರಲ್ಲ ಅದು. ಇಲ್ಲ ನೀವು ಎಲ್ಲ ಹಿಟ್ಟನ್ನು ಹಚ್ಚಿ ಲಟ್ಸಲ್ಲ ಅಂದ್ರೆ ಭೀ ಏನಾರ ತಳಗೆ ಬಟ್ಟೆ ಬೇಕಾದ್ರೆ ಏನಾರ ತೊಗೊಂಡು ಭೀ ಕೂಡ ನೀವು ಲಟ್ಟಿಸ್ಬೋದು. ಬಾ ಏನು ಆಕಿನೇ ಮಾಡಂಗೆ ಕಾಣ್ತಾಳೇನೋ. ಎಷ್ಟಿಷ್ಟಾದ್ರೆ ಸಾಕಾಯಿತು. ಮೂಲಿ ಇಟ್ಟು ಲಟ್ಟಿಸ್ ಗೊತ್ತಾ. ಏನು ಮಾಡ್ಬೇಕತ್ತ ಯಶು, ಏನಾರ ಮಾಡ್ಬೇಕತ್ತಿದೀನಿಯಾ. ಒಟ್ಟು ಮೂಲಿ ಇಟ್ಟು ನೆಟ್ಟಿಸ್ ಗೊತ್ತಾ. ಭಾಳ ತೆಳ್ಳಗೂ ಬೇಡ, ಭಾಳ ದಪ್ಪೂ ಬೇಡ, ಒಂದು ಮೀಡಿಯಮ್ದಾಗಿರಬೇಕು. ನೋಡಿರಿ, ಹಿಂಗೆ ಲಟ್ಟಿಸ್ಕೊಂಡಿದ್ದೀನಿ. ನೋಡಿರಿ, ಭಾಳ ದಪ್ಪೂ ಇಲ್ಲ, ಭಾಳ ತೆಳ್ಳಗೂ ಇಲ್ಲ. ಇಲ್ಲಿ ಆಲ್ರೆಡಿ ತೆಮಿ ಕಾಯಕ್ಕಿಟ್ಟಿದ್ದ. ತೆಮಿಗೆ ಎಣ್ಣೆ ಹಚ್ಕೋತಾ. ನೀವು ಎಣ್ಣೆ ಬೇಕಾದ್ರೆ ಹಚ್ಕೋಬೋದು, ತುಪ್ಪ ಬೇಕಾದ್ರೂ ಹಚ್ಕೋಬೋದು, ಏನು ಹಚ್ಚಿದ್ರೆ ನಡಿತೈತಿ. ನಾ ಇಲ್ಲಿ ಎಣ್ಣೆನೇ ಹಚ್ಚಕತ್ತೀನಿ. ನೋಡಿರಿ, ಸ್ವಲ್ಪ ತೆಮಿನೂ ಸ್ವಲ್ಪ ಕಾಯಬೇಕಾಗಿತ್ತು. ಅದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ. ಅಂದ್ರೆ ಇಲ್ಲ ಗೊತ್ತಾಗ್ತೈತಿ, ಇಲ್ಲಿ ಬಬಲ್ಸ್ ಬರ್ತಾವಲ್ಲ, ಈ ಸೈಡ್ ಬೆಂದೈತೆ ಅಂತ ಗೊತ್ತಾಗ್ತೈತಿ. ಅದನ್ನು ಬಂದಿಲ್ಲ. ತೇವಿನ ಸ್ವಲ್ಪ ಕಾಯಬೇಕಾಗಿತ್ತು. ಭಾಳ ಮಸ್ತ್ ಬರ್ತಾವ್ರಿ. ನೋಡಿರಿ, ಸಣ್ಣದಾಗೆ ಬರ್ಲತ್ತಾವ ಈಗ. ಇದನ್ನೀಗ ನಾನು ತಿರುಗಿ ಹಾಕ್ತೀನಿ. ನೋಡಿರಿ ಎಷ್ಟು ಚಂದ ಬೇದೈತೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದೈತಿ. ಹಿಂಗೆ ಪಲ್ಯ ಮಾಡ್ಕೊಂಡು ತಿನ್ನಾಗಿದೆ, ಈ ರೀತಿ ಮಾಡ್ಕೊಂಡು ತಿಂದ್ರೆ ಭಾಳ ಸ್ವಾದ ಇರ್ತೈತಿ. ಇನ್ನೂ ಸ್ವಲ್ಪ ಈ ಸೈಡ್ ಎಣ್ಣೆ ಹಚ್ತೀನಿ. ಈ ಸೈಡ್ ಭಾಳ ಹಚ್ಚಿದಿಲ್ಲ ಎಣ್ಣೆ. ಇದಕ್ಕೆ ಶೇಂಗಾ ಚಟ್ಟ ಆದ್ರೆ ಭೀ ನಡಿತೈತಿ. ನನಗೆ ತೋರಿಸಲ್ಲ. ಹಸಿ ಟೊಮ್ಯಾಟೊ ಇದ್ರೆ ತೀರಾ ಮಸ್ತ್ ಆಗೈತಿ. ಬಟ್ ಹಸಿ ಟೊಮ್ಯಾಟೊ ಇಲ್ಲ. ಬಟ್ ಆದ್ರೆ ನಮಗೆ ಈ ಟೊಮ್ಯಾಟೊ ಹಾಕಿ ಮಾಡೋ ಚಟ್ನಿನೇ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಅದನ್ನೇ ಮಾಡಕತ್ತೀನಿ. ಹಣ್ಣು ಟೊಮ್ಯಾಟ್ರಿ ಹಾಕಿರ್ಲಾಗತ್ತಂದು ಅದೇ ಹಾಕೀನಿ. ಮತ್ತು ಇದೊಂದು ಸೈಡ್ ಒಂದು ಸ್ವಲ್ಪ ಬೇಯಿಸ್ಕೊತಾ. ನೋಡಿರಿ ಎಷ್ಟು ಚಂದ ಬಂದೈತಂತ. ನೋಡಿರಿ, ಈಗ ಎರಡು ಸೈಡ ಇದು ಬೆಂದೈತಿ.
ಈಗ ಇದನ್ನು ನಾನು ತೆಗಿತೀನಿ. ಹಂಗೆ ಹೇಳಿ ಹಂಗೆ ಉಳಿದಿರುವಂಥ ಎಲ್ಲ ಪರಾಟನ ಮಾಡ್ಕೋತೀನಿ. ಈಗ ಎಷ್ಟು ಹತ್ತ ಹೊಟ್ಟೆ ಮಾಡ್ತಾ ಮುಂಜಾನೆ ಡಬ್ಬಿಗೂ ಕಟ್ಟಬೇಕಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ನಾದಿದ್ದೆ. ಮುಂಜಾನೆ ಕೂಡ ಮಾಡ್ತಾ ಹಂಗೆ ನೀವು ಇನ್ನೊಂದು ಸಲ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಈ ಸದ್ದು ಬರೀ ನಾವು ಒಂದೇ ಸಾರಿ ಲಟ್ಟಿಸ್ಕೊಂಡಿಲ್ಲ, ಅಂದರೆ ಹಿಂಗೆ ಫೋಲ್ಡ್ ಮಾಡಿಲ್ಲ. ಈ ಸದ್ದು ಫೋಲ್ಡ್ ಮಾಡಿಕೊಟ್ಟು ಸುದ್ದ ಲಟ್ಟಿಸ್ಬೋದು. ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಆಗಳ ಫೋಲ್ಡ್ ಮಾಡೋದೇ ನನ್ನ ತಲೆಗೆ ಬಂದಿಲ್ಲ. ಅದು ಫೋಲ್ಡ್ ಮಾಡ್ಬೇಕನ್ನೋದೇ ನಂದು ತಲೆಗೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಫೋಲ್ಡ್ ಮಾಡೇ ಮಾಡ್ತೀನಿ. ಚಪಾತಿ ಮಾಡಿದ್ರೆ ಭೀ ಹಾಗೆ ಏನು ಮಾಡ್ಲಕ್ಕ ಫೋಲ್ಡ್ ಮಾಡೇ ಮಾಡ್ತಾ. ಆಗಳ ನನಗೆ ಫೋಲ್ಡ್ ಮಾಡ್ಬೇಕನ್ನೋದು ತಲೆಗೆ ಬಂದಿಲ್ಲ. ಹೀಗಾಗಿ ನೋಡಿರಿ ಫೋಲ್ಡ್ ಮಾಡ್ಕೊಂಡ ಹಿಟ್ಟು ಹೆಂಗೆ ನಾತೇವೆ ಅದ್ರ ಮೇಲೆ ಐತಿ. ಹಿಟ್ಟು ಅಕಸ್ಮಾತ್ ಎಲ್ಲರೂ ಸ್ವಲ್ಪ ಅಳಸಾಯ್ತು ಎಕ್ಕಡ್ರ ಆಯ್ತಂದ್ರೆ ಬರೋದಿಲ್ಲ. ಅದು ಅಲ್ಲೇ ಅಂಟ್ಕೊಂಡು ಕೂತ್ಬಿಡ್ತೈತಿ. ಹಿಟ್ಟು ಚೆನ್ನಾಗಿ ನಾದ್ದೇವಲ್ಲ ಅಂದರೆ ಚಪಾತಿಗಿಂತ ಸ್ವಲ್ಪ ಗಟ್ಟಿ ನಾದಬೇಕು, ಚೆಂದ ಬರ್ತೈತಿ. ಏನು ಮಾಡೋದೇನು ಭಾಳ ಇದು ಇಲ್ಲಿದು ಬೇಗನೆ ಆಗಿಬಿಡ್ತೈತಿ. ನೋಡಿರಿ ಹಿಟ್ಟು ಹಚ್ಕೊಂಡು ಸುದ್ನೆ ಹಿಟ್ಟು ಹಚ್ಚಿಸುತ್ತೆ ಎಷ್ಟು ಚೆಂದ ಬರತೈತಿ. ಹಂಗೆ ಇದನ್ನೆಲ್ಲ ಒಟ್ಟು ಇದೇ ಥರ ಮಾಡ್ಕೊತೀನಿ. ಒಂದು 2 ಇಡ್ತೀನಿ ಮುಂಜಾನೆ ಡಬ್ಬಿಗೋಸ್ಕರ ಅಂತಂದು. ಕುಂದ್ರಕತ್ತೀನಿ ಅಂದ್ರಮ್ಮ, ಕುಂದ್ರಕತ್ತಿ ಆಯ್ತು. ಹಾಂ ಕುಂದ್ರಕತ್ತಿ. ಈಗ ಇಬ್ಬರು ನಿತ್ಯವತ್ತಂದು ಇರಂದು ಕ್ಯಾಮ್ರಾ ಹಿಡಿಲಾಕ ಇವತ್ತು ಬಂದಾರತ್ತಂದು ಅಕ್ಕಿನೂ ಬಂದಾಳ. ಅದಕ್ಕೆ ಅಕ್ಕಿಗೂ ಕುಂದ್ರಬೇಕಂತ. ಈಗ ನಾ ಹೆಚ್ಚು ಮೊದಲು ಇಲ್ಲೇ ಎಣ್ಣೆ ಹಚ್ಕೋತಾ. ತೆವಿಗೆ ಎಣ್ಣೆ ಭಾಳ ಹಾಕಲ್ಲ, ಸ್ಟಾರ್ಟಿಂಗ್ ಒಂದೇ ಸರಿ ಹಾಕಿರ್ತಾ. ನೋಡಿರಿ ಎಷ್ಟು ಚೆಂದ ಬರ್ತೈತೆ. ಇದೇನು ಹರಿಯಲ್ಲ ಏನಿಲ್ಲ, ಮಸ್ತ್ ಬರ್ತೈತಿ. ಹಿಂಗೆ ಎಲ್ಲ ಪರಾಟನೂ ಮಾಡ್ಕೊತೀನಿ. ಎಲ್ಲ ಆದ ಬಳಿಕ ಚಟ್ನಿನೂ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಇತ್ತು, ಮಾಡೋದೇನು ಭಾಳ ಇದಿಲ್ಲ. ಇದೆಲ್ಲ ಆದ ಬಳಿಕ ಮತ್ತೆ ರೆಡಿ ಆಗ್ಬೇಕು, ಮತ್ತೆ ಸಿಗ್ತೀನಿ. ಎಲ್ಲ ರೆಡಿ ಆಗಿತ್ತು. ಏನೇನು ಮಾಡಿದೆ ಅಂತ ತೋರಿಸ್ತಾನೆ. ಇದು ಇಲ್ಲಿಂದ ಆಲ್ರೆಡಿ ಪರಾಟ ಮಾಡ್ಕೊಂಡಿದ್ದೀನಿ. ಮೊಸರು ತೊಗೊಂಡಿದ್ದೀನಿ ಹೇಳೋದಲ್ಲ. ನಾಗಳೆ ಟಮಾಟಿ ಚಟ್ನಿ ಮಾಡಿನತ್ತ ಚಟ್ನಿ ಮಾಡೀನಿ. ನೀವು ಚಟ್ನಿ ಮತ್ತು ಮೊಸರು ತಿನ್ಬೋದು ಇದ್ರ ಜೊತೆ. ಇಲ್ಲಾಂದ್ರೆ ನಿಸ್ತ ಎಣ್ಣೆ ಹಾಕ್ಕೊಂಡು ತಿಂದರೂ ಸಖತ್ತಾಗಿರ್ತೈತಿ. ಬರೀ ಟೇಸ್ಟ್ ಮಾಡಿ. ನನಗೆ ಎಣ್ಣೆ ಹಾಕ್ಕೊಂಡು ತಿನ್ನೋದಂದ್ರೆ ಇಷ್ಟ, ನಮ್ಮ ಮನೆಯವ್ರಿಗೆ ಮೊಸರು ಅಂದ್ರೆ ಇಷ್ಟ. ನೋಡಿರಿ ಎಷ್ಟು ಮಸ್ತ್ ಬಂದೈತೆ. ಟೇಸ್ಟ್ ಕೂಡ ಹಾಗೇ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಆಗೈತಿದು ರೀ. ಇದು ನಿಮಗೆ ಇಷ್ಟೆಲ್ಲ ಮೊಸರು ತಿಂದು ಹೇಳ್ರಿ ಹಂಗಾಗಿತ್ತು. ಹಾಂ ಮಸ್ತ್ ಆಗೈತಿಲ್ಲ ನಂಗೆ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಮಾಡೋದು ಕೂಡ ತುಂಬ ಸುಲಭ, ಚೆನ್ನಾಗಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿತ್ತು ಅಂತ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬರ್ತಂತ ಹೇಳಿ. ಸಿಂಪಲ್ ಇದೆ, ಮಾಡೋದು ಕೂಡ ತುಂಬ ಸುಲಭ. ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳಿಗಂದ್ರೆ ಈ ರೀತಿ ಟಿಫಿನ್ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂದಿರ್ತಾರೆ. ನೋಡಿದ್ರಲ್ಲ ಸಿಂಪಲ್ ಆಗಿತ್ತು. ಇವತ್ತಿನ ರೆಸಿಪಿ ಯಾರೆಲ್ಲ ನೋಡಿದ್ರಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್. ಮತ್ತೆ ಯಾವ ರೆಸಿಪಿ ಮಾಡ್ತೀನಿ ಆವಾಗ ಮತ್ತೆ ಬ್ಲಾಗ್ ಮಾಡ್ತೀನಿ. ಟೇಕ್ ಕೇರ್ ಬಾಯ್.